ಹೀಗೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಕೂಡ ನಿರಾಳರಾಗಿದ್ದಾರೆ. ಆದರೆ ರಾಜಕೀಯ ಅಖಾಡದಲ್ಲಿ ಮಾತಿನ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ರಿಪೋರ್ಟ್ ವಿಚಾರವಾಗಿ ತನಿಖೆಯಲ್ಲಿ ಖಂಡಿತ ಸರ್ಕಾರ ಹಸ್ತಕ್ಷೇಪ ಮಾಡಿದೆ. ಆ ಕಾರಣಕ್ಕಾಗಿನೇ ಈ ರೀತಿಯಾದಂತಹ ಒಂದು ಕ್ಲೀನ್ ಚಿಟ್ ತೆಗೆದುಕೊಂಡಿದ್ದಾರೆ. ಇದು ಇನ್ಫ್ಯಾಕ್ಟ್ ಫೇಕ್ ಕ್ಲೀನ್ ಚಿಟ್ ಅಂತ ಹೇಳ್ಕೊಂಡು ಬಿಜೆಪಿ ಆರೋಪಿಸ್ತಾ ಇದೆ. ಇದಕ್ಕೆ ಕೈ ನಾಯಕರುಗಳು ಕೆರಳಿ ಕೆಂಡವಾಗಿ ಕೌಂಟರ್ ಕೊಡ್ತಿದ್ದಾರೆ. ಸಿಎಂಗೆ ಲೋಕ ಕ್ಲೀನ್ ಚಿಟ್, ಕೈ ಕಮಲ ಮಧ್ಯೆ ಫೈಟ್. ಫೇಕ್ ಕ್ಲೀನ್ ಚಿಟ್ ಎಂದ ಬಿಜೆಪಿ, ಹಸ್ತಕ್ಷೇಪ ಮಾಡಿಲ್ಲ ಎಂದ ಕೈಪಡೆ. ಮುಡಾ ಹಗರಣದ ತನಿಖೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಇದೇ ಕ್ಲೀನ್ ಚಿಟ್ ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಮಾತಿನ ಕದನಕ್ಕೆ ವೇದಿಕೆಯಾಗಿದೆ. ತನಿಖೆಯಲ್ಲಿ ಹಸ್ತಕ್ಷೇಪ ಆಗಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದ್ರೆ, ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಕೈ ಕಮಲ ಮಧ್ಯೆ ಶುರುವಾಗಿರುವ ಕ್ಲೀನ್ ಚಿಟ್ ಕದನವನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಪಾದಯಾತ್ರೆ ಮಾಡಿದ ತಕ್ಷಣ ಗಲ್ಲಿಗೆ ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫೇಕ್ ಕ್ಲೀನ್ ಚಿಟ್ ಅಷ್ಟೇ. ಫೇಕ್ ಕ್ಲೀನ್ ಚಿಟ್ ಎಂದ ವಿಜಯೇಂದ್ರಗೆ ಪ್ರಿಯಾಂಕ್ ಪಂಚ್. ಲೋಕಾಯುಕ್ತ ತನಿಖಾ ವರದಿ ಫೇಕ್ ಕ್ಲೀನ್ ಚಿಟ್ ಅಂತ ವಿಜಯೇಂದ್ರ ಬೆಂಕಿ ಉಗುಳಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಸಚಿವ ಪ್ರಿಯಾಂಕ್ ಖರ್ಗೆ 40% ಭ್ರಷ್ಟಾಚಾರದ ಆರೋಪದಲ್ಲಿ ಇದೇ ಲೋಕಾಯುಕ್ತ ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಾಗ ಒಪ್ಕೊಂಡಿದ್ರಿ ಅಂತ ಹಳೇದನ್ನ ಪ್ರಶ್ನಿಸಿ ತಿವಿದಿದ್ದಾರೆ. ಲೋಕಾಯುಕ್ತರು ಮೂಡ ಹಗರಣದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯನವರ ಕುಟುಂಬದ ಬಗ್ಗೆ ಇದು ಖಂಡಿತ ಇದು ಫೇಕ್ ಕ್ಲೀನ್ ಚಿಟ್ ಅಷ್ಟೇ. ಇದು ಈಗ ಅದನ್ನು ಇವ್ರು ನಂಬಕ್ ತಯಾರಿಲ್ಲ ಅಂದರೆ ನಾವೇನು ಹೇಳಬೇಕು? ನಿನ್ನೆ ವಿರೋಧ ಪಕ್ಷದ ನಾಯಕರದು ಎಲ್ಲ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ಆತ್ಮಸಾಕ್ಷಿ ಮಾರ್ಕೊಂಡಿದ್ದಾರೆ, ತನಿಖೆ ಸರಿಯಾಗಿಲ್ಲ, ಭ್ರಷ್ಟಾಚಾರ ನಡೆದಿರಬಹುದು ಅಂತೆಲ್ಲ ಹೇಳ್ತಾ ಇದ್ದೆ. ಇದು ಹೇಳೋದು ಸರಿನಾ? ಇದೇ ಸಂಸ್ಥೆ 40% ಸರ್ಕಾರದ ಬಗ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ರಲ್ಲ, ಇವರಿಗೆ ಕೊಟ್ಟಿದ್ರಲ್ಲ, ದಾಖಲೆಗಳು ಕೊರತೆ ಇದೆ ಅಂದ್ಬಿಟ್ಟು ಅವಾಗ ನಂಬಿದ್ರು. ರಾಜಕೀಯ ಪ್ರೇರಿತ ಅಂತ ಮೊದಲೇ ಹೇಳಿದ್ದೆ ಎಂದ ಶಿವಕುಮಾರ್. ಕೇಸ್ ಮುಚ್ಚಿ ಹಾಕ್ತಾರೆ ಅಂತ ಮೊದಲೇ ಹೇಳಿದ್ದೆ ಎಂದ ಪ್ರಹ್ಲಾದ್ ಜೋಶಿ. ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿಜೆಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಅಂತ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ ನಾನು ಅವಾಗ ಹೇಳಿದ್ದೆ. ಇದನ್ನ ನೀವು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡಿದರೆ ಇದು ಡೆಫಿನೆಟ್ ಆಗಿ ಇದು ಯಾವುದೇ ಒಂದು ರೀತಿಯಾದಂಥ ರಿಸಲ್ಟ್ ಬರಲಾರದೆ, ನ್ಯಾಯೋಚಿತವಾದಂಥ ತನಿಖೆ ಆಗಲಾರದೆ ಇದನ್ನು ಮುಚ್ಚಿ ಹಾಕ್ತಾರೆ ಅಂತ ಹೇಳಿ ಇವತ್ತು ಆಗಿರುವುದು ಅದೇ ಆಗಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಆರೋಪ ಜಟಾಪಟಿ. ಅದರ ಲೋಕಾಯುಕ್ತದಲ್ಲಿ ಯಾರನ್ನ ಆಫೀಸರ್ ಕಳಿಸ್ತಾರೆ ಅದನ್ನು ಪೋಸ್ಟಿಂಗ್ ಮಾಡೋದು, ಸ್ಪೆಷಲಿ ಅಡಿಷನಲ್ SP ರ್ಯಾಂಕು, DYSP ರ್ಯಾಂಕ್ಗಳದವ್ರನ್ನ ಏನು ಕಳಿಸ್ತಾರ ಅದೆಲ್ಲ ಪೋಸ್ಟಿಂಗ್ ಕೊಡೋದು, ಪ್ರಮೋಷನ್ ಕೊಡೋದು, ಇದೆಲ್ಲವೂ ಮುಖ್ಯಮಂತ್ರಿಗಳ ಕೈಯಲ್ಲೇ ಇರ್ತದೆ. ಅವ್ರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ. ಈಗ ನಾನು ಚೀಫ್ ಮಿನಿಸ್ಟರ್ ಇರ್ಬೋದು, ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು, ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾರು ಇರ್ಬೋದು. ಹಂಗಾರೆ ಪ್ರತಿಯೊಂದು ಕೇಸನ್ನು ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸವ್ರು ಕೇಳ್ತಾರ? ಇಟ್ ಈಸ್ ನಾಟ್ ಪೊಲೀಸ್. ಇದು ಇಲ್ಲಿ ಪೊಲೀಸ್ ಅಲ್ಲ, ಇದು ಲೋಕಾಯುಕ್ತ. ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ. ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆನ ಮಾಡ್ತಾ ಇರಬೇಕಾದ್ರೆ ರಾತ್ರಿ 8 ಗಂಟೆಗೆ 9 ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿನ ಕೊಡ್ತಾ ಇದ್ರು. ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಲೋಕಾಯುಕ್ತದಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ, ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ. ಈ ಆರೋಪಕ್ಕೆ ಕೈ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಸರ್ಕಾರದಲ್ಲಿ ಹೆಂಗೆ ಅಂಡರ್ ಇರುತ್ತೆ? ಏನು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಏನಾದರೂ ಕೂಡ ಡೈರೆಕ್ಷನ್ ಕೊಡುತ್ತಾ ಅಥವಾ ಸರ್ಕಾರ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳೋಕ್ಕಾಗುತ್ತಾ? ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಅವರ ವ್ಯಕ್ತಿತ್ವವನ್ನು ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು ಮೂಡ 14 ಸೈಟ್ ಏನು ಕೊಟ್ಟಿದ್ರು ಶ್ರೀಮತಿ ಪಾರ್ವತಿ ಅವರಿಗೆ, ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ. ಹೀಗೆ ಸಚಿವರು ನಾವು ತನಿಖೆಯಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸವಾಲೆಸೆದ ಜೋಶಿ, ತಾಕತ್ತಿದ್ರೆ ಸಿಬಿಐ ತನಿಖೆ ಮಾಡಿಸಿ ಅಂದಿದ್ದಾರೆ. ಜೋಶಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಸಿಬಿಐನವರೇ ಪುರುಸೊತ್ತು ಇಲ್ಲ ಅಂತ ಪತ್ರ ಬರೆದಿದ್ದಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ.
ಆ ಪರೀಕ್ಷೆಯಲ್ಲಿ ನಾನು ಸಿದ್ಧನಾಗಿ ಬರ್ಬೇಕಂತಂದ್ರೆ ಒಂದು CBI ಇಂಥ ಸಂಸ್ಥೆಯಿಂದ ಮಾಡಿಸ್ರಿ, ಇಲ್ಲ ಅಂದ್ರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗ್ ತನಿಖೆಯನ್ನು ಮಾಡಿಸ್ರಿ. ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್ತು. CBI ಅವರು ನಮಗೆ ಪುರ್ಸೊತ್ತಿಲ್ಲ, ನಾವು ತೊಗೊಳಕ್ಕಾಗಲ್ಲ ಅಂತ ಆವಾಗಲೇ ಬರೆದು ಕೊಟ್ಟಿರೋದಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗೆ CBI ಅವರು ನಮ್ಮ ಹತ್ರ ಸಿಬ್ಬಂದಿಗಳ ಕೊರತೆ ಇದೆ, ದಯವಿಟ್ಟು ಎಲ್ಲ ಸುಮ್ಮನೆ ಕೇಸ್ಗಳು ನಮ್ಮ ಹತ್ರ ಕೊಡಬೇಡಿ ಅಂತಲೇ ಅವರೇ ಬರೆದು ಕೊಟ್ಟಿದ್ದಲ್ಲ, ಅದು ಮರ್ತೋಗ್ಬಿಟ್ಟಿದ್ದಾರಾ? ಬಿಜೆಪಿ ನಾಯಕರೆಲ್ಲ ಕಾಂಗ್ರೆಸ್ ಮೇಲೆ ಮುಗಿ ಬೀಳುತ್ತಿದ್ದಾರೆ. ಆದರೆ ಬಿಜೆಪಿ ಶಾಸಕ SD ಸೋಮಶೇಖರ್ ಮತ್ತು JDS ಶಾಸಕ GT ದೇವೇಗೌಡ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂದಾಗ FIR ಆದವರೆಲ್ಲರೂ ಕೂಡ ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ ನಾನು. ಈಗ ಸತ್ಯ ಗೊತ್ತಾಗಿದೆ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅನ್ನೋದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ಮಾತು ಭಾರಿ ದುಬಾರಿ, ಏನು ನನ್ನ ಮೇಲೆ ಭಾರಿ ಸೇಡು. ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ ಆದ್ದರಿಂದ ಲೋಕಾಯುಕ್ತವ್ರಿಗೆ ಏನು ಅದು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಯಾವ ಜೂರಿಡಕ್ಷನ್ ಆಫೀಸರ್ಸು DCP ಅವರಿರಾದರೆ ಇನ್ಫ್ಲೂಯೆನ್ಸ್ ನಡೀತದೆ. 100% ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡೋದು. ಮೂಡಾ ಕೇಸ್ನಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡಿತ್ತು, CM ರಾಜೀನಾಮೆಗೆ ಆಗ್ರಹಿಸಿತ್ತು. ಇದೀಗ ಮುಂದಿನ ಹೋರಾಟದ ಬಗ್ಗೆ ಬಿಜೆಪಿ ಪ್ಲಾನ್ ಮಾಡ್ತಿದೆ. ಅದೇನ್ ಮಾಡಿದ್ರು ದಾಖಲೆ ಇಟ್ಕೊಂಡು ಹೋರಾಟ ಮಾಡಿ ಅಂತ ಕೈಪಡೆ ಕೌಂಟರ್ ಕೊಡ್ತಿದೆ. ಈ ಕ್ಲೀನ್ ಚಿಟ್ ಕಾಳಗ ಅದೆಲ್ಲಿಗೆ ಹೋಗ್ಮುಟ್ಟುತ್ತೋ ಕಾದ್ ನೋಡ್ಬೇಕಿದೆ. ಸುನಿಲ್, TV9 ಬೆಂಗಳೂರು.